ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಇವತ್ತು ಏನೇನು ಟ್ರೇಡ್ ಮಾಡಿದ್ವಿ, ಓಕೆ, ಆ್ಯಂಡ್ ಟೆಲಿಗ್ರಾಮ್ಗೆ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ಎಲ್ಲ ಒಂದ್ಸಲ ಚೆಕ್ ಮಾಡೋಣ. ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಎಷ್ಟೇ ಅಪ್ಲೋಡ್ ಆಗಿರೋದು ಯೂಟ್ಯೂಬಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೋಬೋದು ನೀವು. ನಾಳೆ ನೋಡ್ಕೊಳ್ಳಿ, ಲೆವೆಲ್ಸ್ ಹಾಕ್ತೀನಿ. ಇದು ನೋಡಿ ನಿಫ್ಟಿ ಲೆವೆಲ್ಸ್. ಮಾರ್ಕೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಗ್ಯಾಪ್ ಅಪ್ ಓಪನ್ ಆಗಬೇಕು. ಗ್ಯಾಪ್ ಅಪ್ ಓಪನ್ ಆದಮೇಲೆ ಒಂದು ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಕೇಳಿಸ್ಕೊಂಡ್ರಲ್ವಾ? ಮಾರ್ಕೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ಒಂದು ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ ಅಂತ. ಓಕೆ, ಇವತ್ತು ನಾವು ಏನೇನು ಟ್ರೇಡ್ ಮಾಡಿದ್ದೀವಿ ನೋಡೋಣ. ಫಸ್ಟ್ ಈ ಡ್ರಾಯಿಂಗ್ ಹಂಗೆ ನೆನ್ಪಿಟ್ಕೊಳ್ಳಿ. ಈಗ ಬನ್ನಿ ಲೈವಲ್ಲಿ ಏನು ಟ್ರೇಡ್ ಮಾಡಿದ್ವಿ ನೋಡೋಣ. ಅದು ಏನು ಟ್ರೇಡ್ ಮಾಡಿದ್ವಿ ನೋಡ್ಬೇಕಂದ್ರೆ ಫಸ್ಟ್ ನೀವು ಟೆಲಿಗ್ರಾಮ್ ಚೆಕ್ ಮಾಡಬೇಕಲ್ವ. ಟೆಲಿಗ್ರಾಮ್ ನೋಡ್ಕೊಳ್ಳಿ. ಇದು ಇವತ್ತಿಂದು 13ನೇ ತಾರೀಕು. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಫಸ್ಟು ಪಿ ಕಡೆಗೆ ಹೋಗುತ್ತೆ ಅಂತ ಪಿ ಕಾಲ್ ಕೊಟ್ಟಿದ್ದೆ, ನೋಡ್ಕೊಬೋದು ನೀವು. ವಿತ್ ಡ್ರಾಯಿಂಗ್ ಈ ಲೆವೆಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಓಕೆ, ಇದು ಟಾರ್ಗೆಟ್ಸ್. ಓಕೆ, ಟಾರ್ಗೆಟ್ ಬಂದಿದೆ. ಟಾರ್ಗೆಟ್ ಬಂದಮೇಲೆ ಶಿಫ್ಟ್ ಮಾಡಿ ಟಿ ಎಸ್ ಎಲ್ ಅಂತ ಹೇಳಿದ್ದೀನಿ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅಂದರೆ ಈ ಚಾರ್ಟ್ ಮೇಲೆ ನೀವು ನೋಡಿಕೊಂಡ್ರೆ ಬೆಳಗ್ಗೆ ನಾವು ಈ ಕ್ಯಾಂಡಲಲ್ಲಿ ಪಿ ಕಡೆ ಬಂದಿದ್ದೀವಿ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ ಸರ್ ಅಂದರೆ ಲೈವಲ್ಲಿ ಇದ್ದವ್ರಿಗೆ ಗೊತ್ತು. ನಾನು ಕಂಪಲ್ಸರಿ ತುಂಬ ಕ್ಲಿಯರಾಗಿ ಹೇಳಿದ್ದೆ, ಕಂಪಲ್ಸರಿ ನಾನು ಗ್ರೀನ್ ಮಾರ್ಕೆಟ್ ಮೇಲೆಗೆ ಬರುತ್ತೆ, ಗ್ರೀನ್ ಕ್ಯಾಂಡಲಲ್ಲೇ ಇವತ್ತು ನಾನು ಟ್ರೇಡ್ ಮಾಡ್ತೀನಿ, ರೆಡ್ ಕ್ಯಾಂಡಲ್ ಮಾಡಲ್ಲ ಅಂತ. ಅದನ್ನು ನಂಬಿಕೊಂಡು ಲೈವಲ್ಲಿದ್ದ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂತಿದ್ರು. ಓಕೆ, ಬಾಸ್ ಗ್ರೀನಲ್ಲೇ ಮಾಡ್ತಾನೆ ಅಂತ, ನಾವು ಗ್ರೀನಲ್ಲೇ ಮಾಡ್ತೀವಿ ಅಂತ. ದಿಸ್ ಈಸ್ ದ ರಿಸಲ್ಟ್. ಈ ಮೂಮೆಂಟಮ್ ಇದು ತೋರಿಸ್ತೀನಿ ನಾನು. ದಿಸ್ ಈಸ್ ದ ಒನ್ ಮಿನಿಟ್. ದಿಸ್ ಈಸ್ ದ ರಿಸಲ್ಟ್. 17,000 ರೂಪೀಸ್ ಪ್ರಾಫಿಟ್. ಓಕೆ, ಇನ್ನೂ ಇದ್ದಾವೆ, 5,000 ಇದ್ದಾವೆ, 3,000 ಇದ್ದಾವೆ, ಎಲ್ಲ ಇದ್ದಾವೆ. ಅಂದರೆ ಡಿಪೆಂಡ್ ಅಪಾನ್ ಲಾಟ್ಸ್. 17,000 ರೂಪಾಯಿ ಪ್ರಾಫಿಟ್ ಸಿ ಕಡೆ ಮಾಡಿದ್ದೀವಿ. ಓಕೆ, ಆ್ಯಂಡ್ ಇಲ್ಲಿ ಹೇಳ್ತೀನಿ ನೋಡಿ, ನಾನು ಪ್ರತಿದಿನ ಏನು ಸ್ಕ್ರೀನ್ಶಾಟ್ ತೋರಿಸ್ತೀನಿ, ಇವೆಲ್ಲ ಲೈವಲ್ಲಿ ಮಾಡೋ ಸ್ಕ್ರೀನ್ಶಾಟ್ಸ್. ಆ್ಯಂಡ್ ನಾನು ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ಮಾತು ಹೇಳ್ತಿಲ್ಲ. ಲಾಸ್ಟ್ ಮಂತ್ ಇದೇನು ಆಗಸ್ಟ್ ಅಲ್ವಾ, ಜುಲೈ 1ನೇ ತಾರೀಕಿಂದ ಆಗಸ್ಟ್ 13ನೇ ತಾರೀಕಲ್ವ ಇವತ್ತು, ಇಲ್ಲಿಂದ ಇಲ್ಲಿವರೆಗೂ ನಾನು ಲೈವಲ್ಲಿರೋ ಒಂದು ಸ್ಟೂಡೆಂಟ್, ಒಂದೇ ಒಂದು ರೂಪಾಯಿ ಕೂಡ ರೆಡ್ ಇಲ್ಲ. ಓಕೆ, ಇನ್ ಕೇಸ್ ಯಾರಾದರೂ ರೆಡ್ ಇದ್ದರೆ ಸ್ಟೂಡೆಂಟ್ಸ್ ಆದರೂ ಪರವಾಗಿಲ್ಲ, ಕಾಮೆಂಟ್ ಮಾಡಿ, ಸರ್ ನಾನು ಲಾಸ್ಟ್ ಇದ್ದೀನಲ್ಲ, ಯಾಕೆ ನೀವು ಯೂಟ್ಯೂಬಲ್ಲಿ ಬಂದು ಆ ಥರ ಹೇಳಿದ್ರಿ ಅಂತ ಚೆಕ್ ಮಾಡೋಣ. 1 ರೂಪಾಯಿ 1.5 ತಿಂಗಳಿಂದ ಸಿಂಗಲ್ ಡೇ ನಾವು ರೆಡ್ಡಲ್ಲಿಲ್ಲ. ಓಕೆ, ಹಂಗಂತೇಳಿ ನಾವೆಲ್ಲ ಮಾಡ್ತಿದ್ದೀವಿ ಅಂತಲ್ಲ, ಮಾಡ್ತಾಯಿದ್ದೀವಿ. ಓಕೆ, ಇದು ಇವತ್ತು ನಾವು ಮಾಡಿರೋದು. ಅಂದರೆ ಬೆಳಿಗ್ಗೆ ಪಿ ಕಡೆಗೆ ಬಂದಿದ್ದೀವಿ, ಅದಾದಮೇಲೆ ಸಿ ಕಡೆಗೆ ಬಂದಿದ್ದೀವಿ, ಎರಡೂ ಬಂದಿದ್ದೀವಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ. ಎರಡೂ ಬಂದಿದ್ದೀವಿ, ಎರಡೂ ಕಡೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಟೆಲಿಗ್ರಾಮಲ್ಲಿ ಇದ್ದರೆ ಗೊತ್ತಿರುತ್ತೆ, ಪಿ ಇ ಆ್ಯಂಡ್ ಸಿ ಇ. ಓಕೆ, ಇದು ಇವತ್ತು ನಮ್ಮ ಕತೆ. ಈಗ ನಾಳೆ ಏನು ಮಾಡಬೇಕು ನೋಡಿ. ನಾಳೆ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡಿ. ಯಾಕೆ ಚೇಂಜ್ ಮಾಡಲ್ಲ ಅಂದರೆ ತುಂಬ ಸಿಂಪಲ್, ನೋಡ್ಕೊಳ್ಳಿ. ನೆನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು, ಇವತ್ತು ಬೆಳಿಗ್ಗೆ ಅಲ್ಲೇ ಓಪನ್ ಆಯಿತು, ಅಲ್ಲೇ ಕ್ಲೋಸ್ ಆಯಿತು. ಸೊ ಲೆವೆಲ್ ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ, ಸೇಮ್ ವರ್ಕ್ ಆಗುತ್ತೆ. ಆಫ್ಟರ್ ಕರೆಕ್ಷನ್ ಯು ವಿಲ್ ಗೋ ಫಾರ್ ಬೈಯಿಂಗ್. ಓಕೆ, ಇವಾಗ ಅಲ್ಲಿ ನೋಡ್ಕೊಂಡ್ರಲ್ಲ, ಇದನ್ನು ಕಟ್ ಮಾಡಿ ತಮ್ಲೇನ್ ಆಗ್ಬೋದು. ನಿನ್ನೆ ನಾನು ಏನು ಡ್ರಾಯಿಂಗ್ ಬರ್ದೀನಿ ಅದು ಸೇಮ್ ವರ್ಕ್ ಆಗಿದೆ, ಬಟ್ ಆ ಥರ ಸೆಲ್ಫ್ ಡಬ್ಬ ಎಲ್ಲ ಇಲ್ಲ. ಇವಾಗ ನೋಡಿ, ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್. ಓಕೆ, ಎರಡೂ ಮಾಡಿದ್ದೀವಿ. ಅದಾದಮೇಲೆ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದ್ದೀನಿ ನಾನು ಎಲ್ಲರಿಗೂ, ಸ್ಟೂಡೆಂಟ್ಸ್ಗೆ, ಇನ್ನು ಮೂಮೆಂಟಮ್ ಬರಲ್ಲ, ಏನು ಟ್ರೇಡ್ ಮಾಡಬೇಡಿ, ಬಿಟ್ಟುಬಿಡಿ ಅಂತ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಇದು ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ. ಇವತ್ತು ಯಾಕೆ ಓಪನ್ ಆಯಿತು, ಯಾಕೆ ಕ್ಲೋಸ್ ಆಯಿತು, ಅದಕ್ಕೆ ಗೊತ್ತಿರಬೇಕು. ಬಿಕಾಸ್ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಒಳಗಡೆ ಇವತ್ತು ಫುಲ್ ಡೇ ಮಾರ್ಕೆಟ್ ಇದೋಯ್ತು. ಓಕೆ, ಸೇಮ್ ಬ್ಯಾಂಕ್ ನಿಫ್ಟಿ ಕೂಡ ಡ್ಯುಯಲ್ ವ್ಯೂ, ಸೇಮ್ ಅನಾಲಿಸಿಸ್. ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಆರ್ after retracement selling, because
ವೀಕೆಂಡ್ ಇರೋದ್ರಿಂದ 2 ದಿನ ರಜಾ ಇರುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಫಸ್ಟ್ ಹಾಫಲ್ಲಿ ಕರೆಕ್ಷನ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ರಿಕವರಿ. ಇನ್ ಕೇಸ್ ಫಸ್ಟ್ ಹಾಫಲ್ಲಿ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್. ಓಕೆ, ನೋಡ್ಕೊಳ್ಳಿ. ಇದು ಲೆವೆಲ್ಸ್, ನಾಳೆ ಲೆವೆಲ್ಸ್. ಈ ಲೆವೆಲ್ಸು, ಈ ಅನಾಲಿಸಿಸು, ಇಲ್ಲಿ ಏನು ಹೇಳ್ತೀನಿ, ಸ್ಟೂಡೆಂಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ನೋಡ್ತೀರಾ, ಇದೆಲ್ಲ ಪೂರ್ತಿ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಆ್ಯಂಡ್ ಇದನ್ನು ನಂಬ್ಕೊಂಡು ನೀವೇನು ಬೈ ಸೆಲ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸು ಮಾಡೋದು ನಮ್ಗೆ ಸಂಬಂಧನೂ ಇಲ್ಲ. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಎಜುಕೇಷ್ನಲ್ ಕಂಟೆಂಟಾಗಿ ಹೇಳ್ತಿದ್ದೀವಿ ಅಷ್ಟೇ. ಆ್ಯಂಡ್ ಏನು ಮಾಡಿದ್ದೀವಿ ಅನ್ನೋ ತೋರಿಸ್ತಾ ಇದ್ದೀನಿ ಬಿಟ್ಟರೆ ಇದನ್ನು ಯಾರನ್ನ ಇಂಪ್ರೆಸ್ ಮಾಡ್ಬೇಕಂತನೋ ಯಾರನ್ನ ಕಡಿಮೆ ಮಾಡ್ಬೇಕಂತನೂ ಅಲ್ಲ. ಓಕೆ, ಲವ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ ಲೈವ್ ಬರ್ತೀನಿ. ಇಂಟ್ರೆಸ್ಟೆಡ್ ಪೀಪಲ್ಸ್ ಟೆಲಿಗ್ರಾಮ್ ಜಾಯ್ನ್ ಆಗಿರ್ತಾರಲ್ಲ, ಟೆಲಿಗ್ರಾಮಲ್ಲಿರೋರು, ಈ ಗ್ರೂಪ್ಗೆ ಯಾರು ಜಾಯ್ನ್ ಆಗಿರ್ತಾರೆ ಇದರಲ್ಲಿ ಲಿಂಕ್ ಹಾಕ್ತೀನಿ ನೋಡಿ, ಲೈವ್ ಲಿಂಕ್. ಬನ್ನಿ, ಆ ಸ್ಟಾಕ್ಸ್ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡೋಣ. ವಾರ ಬರ್ತಾ ಇದ್ದೀರಾ, ಸ್ಟಾಕ್ಸ್ ಅನ್ನೋದು ಕೊಡ್ತಾ ಇದ್ದೀನಿ, ಅದು ನಾಳೆ ಕ್ಲಿಯರ್ ಮಾಡೋಣ. ಸುಮಾರು ಜನ ಫೋನ್ಸು ಮಾತಾಡಿದ್ದೀನಿ ಕೂಡ, ಸರ್ ನಾನು ರೆಡಿ ಇದ್ದೀನಿ ಅಂತ. ರೆಡಿ ಇರಿ, ನಾನು ಏನು ಹೇಳ್ತೀನಿ ಅದು ಎಜುಕೇಷ್ನಲ್ ಪರ್ಪಸ್. ಒಂದ್ಸಲ ನೀವು ಕೂಡ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಯಾಕೆಂದರೆ ಅವಾಗ ಹೇಳ್ದಲ್ಲ, ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಈ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದ್ರು ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.